ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ಭೀತಿ ಎದುರಾಗಿದೆ. ಮೇ 10ರವರೆಗೂ 20 ಏರ್ಪೋರ್ಟ್ಗಳು ಬಂದ್ ಆಗಲಿದೆ. ಯುದ್ಧ ಭೀತಿ ಹಿನ್ನೆಲೆಯಲ್ಲಿ ಮೇ 10ರವರೆಗೂ ಸುಮಾರು 20 ಏರ್ಪೋರ್ಟ್ಗಳು ಬಂದ್ ಆಗಲಿದೆ. ಮುಂಜಾಗ್ರತಾ ಕ್ರಮವಾಗಿ ಏರ್ಪೋರ್ಟ್ಗಳು ಬಂದ್ ಆಗ್ತಿದೆ. ಲೇಹ್, ಶ್ರೀನಗರ, ಜಮ್ಮು, ಅಮೃತ್ಸರ್, ಪಠಾಣ್ಕೋಟ್, ಚಂಡೀಗಢ, ಜೋಧ್ಪುರ್, ಜೈಸಲ್ಮೇರ್, ಜಾಮ್ನಗರ, ಭಟಿಂಡಾ, ಭುಜ್, ಧರ್ಮಶಾಲಾ, ಶಿಮ್ಲಾ, ರಾಜ್ಕೋಟ್, ಪೋರ್ಬಂದರ್, ಬಿಕನೇರ್, ಹಿಂಡನ್, ಕಾಂಡ್ಲಾ, ಕಿಶನ್ಗಢ್, ಗ್ವಾಲಿಯರ್ ಏರ್ಪೋರ್ಟ್ಗಳು ಬಂದ್ ಆಗಲಿದೆ. ಸುಮಾರು 20 ಏರ್ಪೋರ್ಟ್ಗಳನ್ನ ಬಂದ್ ಮಾಡಲಾಗ್ತಾ ಇದೆ. ಮೇ 10 ಬೆಳಗ್ಗೆ 5:29ರವರೆಗೆ ಏರ್ಪೋರ್ಟ್ಗಳು ಬಂದ್ ಆಗ್ತಾ ಇದೆ. ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ಭೀತಿ ಇರುವಂತಹ ಹಿನ್ನೆಲೆಯಲ್ಲಿ ಈ 20 ಏರ್ಪೋರ್ಟ್ಗಳನ್ನ ಬಂದ್ ಮಾಡುವಂತೆ ಸೂಚನೆ ನೀಡಲಾಗಿದೆ. ಮೇ 10ರವರೆಗೂ ಈ 20 ಏರ್ಪೋರ್ಟ್ಗಳು ಏನಿವೆ ಇಲ್ಲಿ ಯಾವುದೇ ರೀತಿಯಾದಂತಹ ಸೇವೆ ಇರಲ್ಲ, ಯಾವುದೇ ರೀತಿಯಾಗಿಯೂ ಕೂಡ ವಿಮಾನಗಳ ಹಾರಾಟ ಇರಲ್ಲ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಸೂಚನೆಯನ್ನ ನೀಡಲಾಗಿದೆ. ಏರ್ಪೋರ್ಟ್ಗಳನ್ನ ಬಂದ್ ಮಾಡಲಾಗಿದೆ. ಯುದ್ಧ ಭೀತಿ ಇರುವಂತಹ ಹಿನ್ನೆಲೆಯಲ್ಲಿ ಪಾಕ್ ಯಾವ ಕ್ಷಣದಲ್ಲೂ ಬೇಕಾದರೂ ದಾಳಿ ನಡೆಸಬಹುದು. ಅದರಲ್ಲೂ ಕೂಡ ನಾಗರಿಕರನ್ನ ಗುರಿಯಾಗಿಸಿ ದಾಳಿ ನಡೆಸಬಹುದು. ಒಂದು ವೇಳೆ ಏರ್ಪೋರ್ಟ್ಗೆ ದಾಳಿ ನಡೆಸಿದ್ರೆ ಸಾಕಷ್ಟು ಸಾವು ನೋವಾಗುವಂತಹ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಭಾರತ ಸರ್ಕಾರ ಮುಂಜಾಗ್ರತಾ ಕ್ರಮವನ್ನ ಕೈಗೊಂಡಿದೆ. ಸುಮಾರು 20 ಏರ್ಪೋರ್ಟ್ಗಳನ್ನ ಈಗಾಗಲೇ ಬಂದ್ ಮಾಡಲಾಗಿದೆ. ಪಾಕಿಸ್ತಾನದಲ್ಲಿ ನಾಗರಿಕ ವಿಮಾನ ಹಾರಾಟ ಬಂದ್ ಆಗಿದೆ. ನೋಟಂ ಹೊರಡಿಸಿದ ಪಾಕ್ ವಿಮಾನಯಾನ ಪ್ರಾಧಿಕಾರ ಇಂದು ಮಧ್ಯಾಹ್ನ 12 ಗಂಟೆಯವರೆಗೆ ನೋಟಂ ಲಾಹೋರ್ ಮತ್ತು ಸಿಯಾಲ್ಕೋಟ್ಗೆ ನೋಟಂ ಹೊರಡಿಸಲಾಗಿದೆ. ಈ ಪ್ರದೇಶಗಳಲ್ಲಿ ಯಾವುದೇ ಹಾರಾಟ ವಲಯವಿಲ್ಲ ಎಂಬ ಸೂಚನೆಯನ್ನ ನೀಡಲಾಗಿದೆ. ಭಾರತದ ವಿರುದ್ಧ ಪ್ರತೀಕಾರಕ್ಕೆ ಪಾಕ್ ಇದೀಗ ಹೊಂಚು ಹಾಕ್ತಿದೆ. ಪಾಕಿಸ್ತಾನದಲ್ಲಿ ನಾಗರಿಕ ವಿಮಾನ ಹಾರಾಟ ಬಂದ್ ಮಾಡಲಾಗಿದೆ. ಏನೋ ಅವರಿಗೂ ಕೂಡ ಯುದ್ಧ ಭೀತಿ ಇದೆ. ಹೀಗಾಗಿ ಅವರು ಕೂಡ ಕೆಲವೊಂದು ವಿಮಾನಯಾನವನ್ನ ಸ್ಥಗಿತಗೊಳಿಸಿದ್ದಾರೆ. ಏರ್ಪೋರ್ಟ್ ಅನ್ನ ಬಂದ್ ಮಾಡಿದ್ದಾರೆ. ಭಾರತದಲ್ಲೂ ಕೂಡ ಸುಮಾರು 20ಕ್ಕೂ ಹೆಚ್ಚು ಏರ್ಪೋರ್ಟ್ಗಳನ್ನ ಬಂದ್ ಮಾಡಲಾಗಿದೆ. ಎರಡೂ ದೇಶಗಳ ನಡುವೆ ಯುದ್ಧ ಭೀತಿ ಇರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ನಾಗರಿಕರ ರಕ್ಷಣೆಗೆ ಹೆಚ್ಚು ಒತ್ತನ್ನ ಸರ್ಕಾರ ನೀಡ್ತಾ ಇರುವಂತದ್ದು. ಭಾರತದಲ್ಲಿ 20 ಏರ್ಪೋರ್ಟ್ಗಳನ್ನ ಬಂದ್ ಮಾಡಲಾಗಿದೆ. ಪಾಕ್ ಯಾವುದೇ ಕ್ಷಣದಲ್ಲೂ ಬೇಕಾದರೂ ದಾಳಿ ನಡೆಸಬಹುದು. ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ರಕ್ಷಣಾ ಕಾರ್ಯ ಮಾಡಬೇಕಾಗುತ್ತೆ. ಹೀಗಾಗಿ ನಾಗರಿಕರ ಮೇಲೆ ಯಾವುದೇ ರೀತಿಯಾದಂತಹ ದಾಳಿ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ಏರ್ಪೋರ್ಟ್ಗಳನ್ನ ಬಂದ್ ಮಾಡಲಾಗಿದೆ. ಅಷ್ಟೇ ಅಲ್ಲ, ಪಾಕಿಸ್ತಾನದಲ್ಲೂ ಕೂಡ ಕೆಲವೊಂದು ವಿಮಾನಯಾನ ಅಂದ್ರೆ ವಿಮಾನಗಳ ಹಾರಾಟವನ್ನ ಬಂದ್ ಮಾಡಲಾಗಿದೆ. ನಾಗರಿಕ ವಿಮಾನವನ್ನ ಹಾರಾಟವನ್ನ ಬಂದ್ ಮಾಡಿರುವಂತದ್ದು. ಈ ಬಗ್ಗೆ ನೋಟಂ ಹೊರಡಿಸಿದೆ ಪಾಕ್ ವಿಮಾನಯಾನ ಪ್ರಾಧಿಕಾರ. ಇಂದು ಮಧ್ಯಾಹ್ನ 12 ಗಂಟೆವರೆಗೆ ನೋಟಂ ಲಾಹೋರ್ ಮತ್ತು ಸಿಯಾಲ್ಕೋಟ್ಗೆ ನೋಟಂ ಹೊರಡಿಸಿರುವಂತದ್ದು. ಈ ಪ್ರದೇಶಗಳಲ್ಲಿ ಯಾವುದೇ ರೀತಿಯಾಗಿ ವಿಮಾನಗಳ ಹಾರಾಟ ಇರಲ್ಲ. ಭಾರತದ ವಿರುದ್ಧ ಮಿಲಿಟರಿ ಪ್ರತೀಕಾರಕ್ಕೆ ಪಾಕ್ ಇದೀಗ ಹೊಂಚು ಹಾಕ್ತಿದೆ. ಇನ್ನು ವಿಮಾನ ಚಾಲಕರಿಗೆ ಸೂಚನೆ, ವಾಯು ಪ್ರದೇಶದ ಬಳಕೆಯ ತಾತ್ಕಾಲಿಕ ಬದಲಾವಣೆ. ನೋಟಂ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಇದು. ಆಪರೇಷನ್ ಸಿಂಧೂರದ ಬೆನ್ನಲ್ಲೇ ಪಾಕಿಸ್ತಾನ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಯಾವ ಕ್ಷಣದಲ್ಲಿ ಏರ್ ಸ್ಟ್ರೈಕ್ ಮತ್ತೆ ಸೆಕೆಂಡ್ ಇನ್ನಿಂಗ್ಸ್ ಆಗುತ್ತೋ ಅನ್ನುವಂಥ ಆತಂಕದಲ್ಲಿ ದಿನದೂಡ್ತಾ ಇದೆ. ಈಗಾಗಲೇ ಸಿಯಾಲ್ಕೋಟ್ ಹಾಗೆ ಇಸ್ಲಾಮಾಬಾದ್ನಲ್ಲಿ ಭಯದ ಆತಂಕದ ವಾತಾವರಣ ನಿರ್ಮಾಣವಾಗಿದ್ದು, ಮನೆಗಳೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಬಂದಿದೆ. ಶಾಲಾ ಕಾಲೇಜೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಬಂದ್ ಆಗಿದೆ. ರಾತ್ರಿ ಜನಗೆ ಮನೆಯಿಂದ ಹೊರಬಾರದಂತೆ ಸೈರನ್ ಮೊಳಗಿಸಿದ್ದಾರೆ. ವಿದ್ಯುತ್ ದೀಪಗಳನ್ನು ಆಫ್ ಮಾಡಿ ಅಂತ ಹೇಳಿದ್ದಾರೆ. ಸೈರನ್ ವಾರ್ನಿಂಗ್ ಮೊಳಗ್ತಾ ಇದ್ದಂತೆ ಅಲ್ಲಿನ ಜನರು ಭಯಭೀತರಾಗಿ ದಿಕ್ಕಾಪಾಲಾಗಿ ಓಡ್ ಹೋಗಿದ್ದಾರೆ. ದೇವರ ಹೆಸರು ಹೇಳ್ತಾ ಈ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಡೋದಕ್ಕೆ ದೆಹಲಿಯ ಪ್ರತಿನಿಧಿ ಹರೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನಾವು ಗಮನಿಸ್ತಾ ಇದೀವಿ, ಒಂದು ಕಡೆ ಪಾಕಿಸ್ತಾನದಲ್ಲಿ ಭಯದ ವಾತಾವರಣ ಇದೆ. ಕೆಟ್ಟ ಮೇಲೆ ಬುದ್ಧಿ ಬಂತ ಅಂದ್ರೆ ಅದು ಕೂಡ ಬರ್ತಾ ಇಲ್ಲ. ಯಾಕಂದ್ರೆ ಏರ್ ಸ್ಟ್ರೈಕ್ ಮಾಡಿದ್ದಾರೆ, 14ನೇ ದಿನ ಆಯಿತು. LOC ಯಲ್ಲೂ ಕೂಡ ಅಟ್ಯಾಕ್ ಮಾಡ್ತಿದ್ದಾರೆ. ಇತ್ತ ಸರ್ವಪಕ್ಷ ಸಭೆಯನ್ನು ಕೂಡ ಕರೆಯಲಾಗಿದೆ. ಓವರ್ ಆಲ್ ಡೆವಲಪ್ಮೆಂಟ್ ಏನೆಲ್ಲ ಆಗಿದೆ ಹರೀಶ್? ಹೌದು ಚೈತ್ರ, ಪಾಕಿಸ್ತಾನದಲ್ಲಿ ಈಗ ಆತಂಕ ಮನೆ ಮಾಡಿರುವಂತದ್ದು. ಭಾರತ ಮತ್ತೆ ಇನ್ಯಾವಾಗ ದಾಳಿ ಮಾಡುತ್ತೋ ಅನ್ನುವಂತ ಆತಂಕ ಈಗ ಪಾಕಿಸ್ತಾನದಲ್ಲಿದೆ. ನಿನ್ನೆ ರಾತ್ರಿ ಸಿಯಾಲ್ಕೋಟ್ ನಲ್ಲಿ ಸೈರನ್ ಮೊಳಗಿರುವಂತಹದ್ದು. ಸೈರನ್ ಮೊಳಗಿದ ತಕ್ಷಣ ಜನರು ಗಾಬರಿಯಾಗಿ ಭಯಭೀತರಾಗಿ ಹೋಗಿ ಅಡಗಿ ಕುಳಿತುಕೊಳ್ಳೋದನ್ನ ನೋಡಬಹುದು. ಮತ್ತೆ ಇಸ್ಲಾಮಾಬಾದ್ ನಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. ಇಸ್ಲಾಮಾಬಾದ್ಗೆ ಇಲ್ಲಿ ಭಾರತ ವಾಯುದಾಳಿಯನ್ನ ನಡೆಸುತ್ತೆ ಅನ್ನುವಂತ ಆತಂಕ ಕೂಡ ಇತ್ತು. ಅವರಿಗೆ ಇಡೀ ರಾತ್ರಿ ಪಾಕಿಸ್ತಾನಕ್ಕೆ ನಿದ್ದೆಗೆಡುವಂತಹ ಪರಿಸ್ಥಿತಿ ಇತ್ತು. ಯಾಕಂದ್ರೆ ಪೂಂಚ್ ಸೆಕ್ಟರ್ ನಲ್ಲಿ ಕೂಡ ಪಾಕಿಸ್ತಾನ ಅಪ್ರಚೋದಿತ ದಾಳಿಯನ್ನ ಮಾಡ್ತಾ ಇದೆ.
ಕದನ ವಿರಾಮವನ್ನ ಪದೇ ಪದೇ ಉಲ್ಲಂಘನೆಯನ್ನ ಮಾಡ್ತಾ ಇದೆ, ಮತ್ತೆ ಆರ್ಟಿಲರಿ ವೆಪನ್ಸ್ ಅನ್ನ ಯೂಸ್ ಮಾಡ್ತಾ ಇರುವಂತಹದ್ದು. ಭಾರತ ಕೂಡ ತಕ್ಕ ತಿರುಗೇಟನ್ನ ಕೊಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ಪ್ರತೀಕಾರವನ್ನ ತೀರಿಸ್ಕೊಳ್ತೀವಿ ಅನ್ನುವಂತಹ ಮಾತುಗಳು ನಡೀತಿದೆ. ಪ್ರಧಾನಿ ಶರೀಫ್ ಅವರು ಕೂಡ ಅದೇ ಮಾತನ್ನ ಹೇಳಿದ್ದಾರೆ. ಭಾರತದ ವಿರುದ್ಧ ನಾವು ಸೇಡನ್ನ ತೀರಿಸ್ಕೊಳ್ತೀವಿ, ಪ್ರತೀಕಾರವನ್ನು ತೀರಿಸ್ಕೊಳ್ತೀವಿ. ಅದಕ್ಕೋಸ್ಕರ ಪಾಕಿಸ್ತಾನ ಸೈನ್ಯಕ್ಕೆ ಸಂಪೂರ್ಣ ಅಧಿಕಾರವನ್ನ ಕೊಡಲಾಗಿದೆ, ಸ್ವಾತಂತ್ರ್ಯವನ್ನ ಕೊಡಲಾಗಿದೆ ಅನ್ನುವಂತಹದನ್ನ ಹೇಳಿದ್ರು. ಈ ಕಡೆ ಭಾರತದಲ್ಲೂ ಕೂಡ ನಿರಂತರವಾಗಿ ಸರಣಿ ಸಭೆಗಳು ನಡೀತಾ ಇರುವಂತಹದ್ದು. ಭಾರತದಲ್ಲಿ ಇವತ್ತು ಸರ್ವಪಕ್ಷ ಸಭೆಯನ್ನ 11 ಗಂಟೆಗೆ ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ಕರೆಯಲಾಗಿದೆ. ಮತ್ತೆ ವಿಪಕ್ಷಗಳ ಅಭಿಪ್ರಾಯವನ್ನು ಕೂಡ ಸರ್ಕಾರ ಸಂಗ್ರಹಿಸಲಿದೆ. ಧನ್ಯವಾದ ಹರೀಶ್ ತಮ್ಮ ಮಾಹಿತಿಗಾಗಿ.